ಹಾಯ್ ಆಲ್ ಮೈ ಸ್ವೀಟ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್. ಎಸ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ 6:30ಇಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿಂದ ಮಕ್ಕಳಿಗೆ ಕ್ರಿಸ್ಮಸ್ ಹಾಲಿಡೇಸ್ ಸ್ಟಾರ್ಟ್ ಆಯ್ತಲ್ಲ, ಹಾಗಾಗಿಬಿಟ್ಟು ನಾನು ಸ್ವಲ್ಪ ಲೇಟಾಗಿ ಎದ್ದೆ. ಲೇಟ್ ಮೀನ್ಸ್ ಬೆಳಗ್ಗೆ 6:15 ಆಗಿತ್ತು ಅಷ್ಟೇ. ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಈಗ ಬಿಸಿನೀರು ಕಾಯಿಸ್ಕೊಳ್ತಾ ಇದ್ದೀನಿ ಕುಡಿಯೋಣ ಅಂತಂದ್ಬಿಟ್ಟು. ಅಷ್ಟೊತ್ತಿಗೆ ನಮ್ಮ ಯದುವೀರ್ ಕೂಡ ಎದ್ದು ಬಂದಿದ್ದಾನೆ. ಅದು ಹೆಂಗೆ ಎಚ್ಚರ ಆಗಿದೆ ಗೊತ್ತಿಲ್ಲ. ಅವನು ಅದು ಬೇಗನೆ ಹೇಳೋ ಅಭ್ಯಾಸ ಅವನಿಗೂ ಸ್ವಲ್ಪ. ನಾವು ಮಲಗಿದ್ರೆ ಮಲಗ್ತಾನೆ, ಇಲ್ಲ ನಾವು ಬೇಗ ಎದ್ದಿದ್ದೀವಿ ಅಂದರೆ ಅವನು ಅಷ್ಟೊತ್ತಿಗೆ ಎದ್ದು ಓಡಾಡ್ತಾ ಇರ್ತಾನೆ ಮನೆ ತುಂಬ ಆಟ ಆಡಿಕೊಂಡು. ಸೊ ಅವನ ಜೊತೆಗೆ ಮಾತಾಡ್ತಾ ನೀರನ್ನ ಕಾಯಿಸ್ಕೊಳ್ತಾ ಇದ್ದೆ. ಬೆಳಗ್ಗೆ ಎದ್ದು ಸಮಾಧಾನವಾಗಿ 1 ಅಥವಾ 2 ಲೋಟ ನೀರು ಕುಡಿದ್ಬಿಟ್ರೆ ಏನೋ ಒಂಥರ ರಿಲೀಫ್ ಆಗುತ್ತೆ. ಬಾಡಿನೂ ಅಷ್ಟೇ ಏನೋ ಒಂಥರ ಅದು ಅಭ್ಯಾಸ ಆದಮೇಲೆ ಒಂದು ಸರಿ ಬಿಡೋಕ್ಕಾಗಲ್ಲ ಅಲ್ವಾ. ಸೊ ಆ ಥರ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅಭ್ಯಾಸಗಳು ಒಂದು ಸರಿ ನೀವು ಅಭ್ಯಾಸ ಮಾಡಿಕೊಂಡ್ರೆ ಅದು ತಾನಾಗೆ ಬಂದುಬಿಡುತ್ತೆ. ಸೊ ಅದಕ್ಕೆ ಆದಷ್ಟು ಒಳ್ಳೊಳ್ಳೆ ಅಭ್ಯಾಸಗಳನ್ನ ಮಾಡ್ತಾ ಹೋಗೋದು ತುಂಬ ಇಂಪಾರ್ಟೆಂಟ್ ಅಲ್ವಾ. ಹಾಗೆ ಇವಾಗ ನಾನು ಸ್ವಲ್ಪ ಜೇನುತುಪ್ಪ ತಗೊಂಡೆ, 1 ಸ್ಪೂನ್ ತಿನ್ನೋಣ ಅಂತಂದ್ಬಿಟ್ಟು. ಅಂದರೆ ಜೇನುತುಪ್ಪ ಯಾವಾಗಲೂ ಇರುತ್ತೆ, ನಾನು ಡೈಲಿ ತಿನ್ನಬೇಕಂತ ಅಂದ್ಕೊಳ್ತೀನಿ, ಬಟ್ ಮರ್ತೋಗುತ್ತೆ. ಸೊ ಇವತ್ತು ಟಕ್ಕಂತ ನೆನಪಾಯಿತು. ಅಲ್ಲೇ ಇಟ್ಕೊಂಡಿರ್ತೀನಿ ಕಿಚನ್ ಕೌಂಟರ್ ಟಾಪಲ್ಲೇ. ಅದೇನೇ ಅದು ನನ್ನ ಬ್ಯುಸಿಲಿ ಮರ್ತೋಗ್ಬಿಡುತ್ತೆ. ಸೊ ಇವತ್ತು ತೊಗೊಂಡೆ 1 ಸ್ಪೂನ್ ತಿಂದೆ. ತುಂಬ ಒಂದು ಏನಿದೆ ಗೊತ್ತಾ ಮಿತ್ತು, ಜೇನುತುಪ್ಪನ ಬಿಸಿನೀರಿಗೆ ಹಾಕ್ಕೊಂಡು ಕುಡಿದ್ರೆ ಒಳ್ಳೆಯದು, ಫ್ಯಾಟ್ ಬರ್ನ್ ಆಗುತ್ತೆ ಅಂತ. ಅದು ರಿಯಲಿ ತುಂಬಾ ತಪ್ಪು. ಆಯುರ್ವೇದದ ಪ್ರಕಾರ, ಅಂದರೆ ನಮ್ಮ ಭಾರತದ ಆಯುರ್ವೇದದ ಪ್ರಕಾರ ಜೇನುತುಪ್ಪನ ಬಿಸಿ ನೀರಿಗೆ ಹಾಕಿದ್ರೆ ಅದು ಲೈಟಾಗಿ ಪಾಯ್ಸನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತಂದ್ಬಿಟ್ಟು. ನೀವು ಪ್ರತಿ ದಿವಸನೂ ಜೇನುತುಪ್ಪನ ಬಿಸಿನೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಎವ್ರಿಡೇ ಅದು ಸ್ಲೋ ಪಾಯ್ಸನ್ ಥರ ನಮ್ಮ ಬಾಡಿಗೆ ಆ್ಯಡ್ ಆಗುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ಹಂಗಾಗ್ಬಿಟ್ಟು ನೀವು ಜೇನುತುಪ್ಪನ ಬಿಸಿನೀರಿಗೆ ಹಾಕ್ಕೊಂಡು ಕುಡಿಯೋಕ್ಕೆ ಹೋಗ್ಬಿಡಿ. ನೀವು ಜೇನುತುಪ್ಪ ತೊಗೋಬೇಕಾ ಡೈಲಿ 1 ಸ್ಪೂನ್ ತಿಂದ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಬಿಸಿನೀರು ಕುಡಿಬೋದು, ಆಯಿತಾ. ಸೊ ಯಾರಾದರೂ ಆ ಥರ ಏನಾದರೂ ಮಿಸ್ಟೇಕ್ ಮಾಡ್ತಾರೆ, ಪ್ಲೀಸ್ ಅದನ್ನ ಸರಿ ಮಾಡ್ಕೊಳ್ಳಿ, ಓಕೆ. ಹಾಗೆ ನಾನು ಜೇನುತುಪ್ಪ ತಿಂದ್ಬಿಟ್ಟು ಬಿಸಿನೀರನ್ನ 1 ಲೋಟ ಕುಡಿತಾ ಇದ್ದೆ. ಅದು ಸ್ವಲ್ಪ ಜಾಸ್ತಿ ಬಿಸಿ ಆಗಿಬಿಡ್ತು. ನಾನು ಯದುವೀರ್ ಬಂದ ಅಂತ ನೋಡ್ತಾ ಇದ್ನಲ್ಲ, ಹಾಗಾಗ್ಬಿಟ್ಟು ಸ್ವಲ್ಪ ಇನ್ನೊಂದು ಕೋಲ್ಡ್ ವಾಟರ್ ಆ್ಯಡ್ ಮಾಡಿಕೊಂಡು ನಾನು ಆರಾಮಾಗೆ ನೀರು ಕುಡಿದ್ಬಿಟ್ಟು ನನ್ನ ಕೆಲಸಗಳನ್ನ ಮಾಡೋಕ್ಕೆ ಶುರು ಮಾಡೋಣ ಅಂತಂದ್ಬಿಟ್ಟು ಹೋದೆ. ಹಾಗೆಯೇ ನನಗೆ ಕೆಲವೊಂದು ಆಗಾಗ ಕಮೆಂಟ್ಸ್ ಬರ್ತಿರುತ್ತೆ, ದಪ್ಪ ಆಗಿದೆಯಾ, ಸಣ್ಣ ಆಗಿದೆಯಾ, ಈ ಥರ ನನ್ನ ಫ್ಯಾಮಿಲಿಲಿ. ನನ್ನ ಬಾಡಿ ಹೇಗೆ ಅಂತ ನನಗೆ ಗೊತ್ತಲ್ವ. ಆ್ಯಕ್ಚುಲಿ ನಾನು ಸ್ವಲ್ಪ ದಪ್ಪ ಅಂದರೆ ನಾನು ತುಂಬ ದಪ್ಪ ಇಲ್ಲ. ನಾನು ಇನ್ನೊಂದು 5 kgs ಏನೋ ರೆಡ್ಯೂಸ್ ಮಾಡಿದರೆ ಸಾಕು, ಕರೆಕ್ಟ್ ಆಗ್ತೀನಿ. ನನಗೆ ಬೆಲ್ಲಿ ಪೋರ್ಷನ್ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಪರ್ಫೆಕ್ಟಾಗಿ ಡಯಟ್ ಆ ಥರ ಎಲ್ಲ ಮಾಡಿದರೆ ಖಂಡಿತ ಅದನ್ನ ರೆಡ್ಯೂಸ್ ಮಾಡ್ಬೋದು. ಈವನ್ ಒಂದು ಸರಿ ನಾನು ಆ ಥರ ಮಾಡಿದ್ದೆ, ಅಂದರೆ ತುಂಬಾ ಓವರ್ ಇದ್ದೆ ನಾನು ಅವಾಗ, ಓವರ್ ಸೈಜ್ ಅಂತಾರಲ್ಲ ಹಾಗೆ, ಅರೌಂಡ್ 69 kgs ಏನೋ ಆಗಿಬಿಟ್ಟಿದ್ದೆ. ಸೊ ಆವಾಗ ನನಗೆ ಗೊತ್ತಾಗ್ತಾಯಿತ್ತು, ಕೂತ್ಕೊಳ್ಳೋಕ್ಕೆ ಎದ್ದಳಕ್ಕೆ ಒಂಥರ ಎಲ್ಲದರಲ್ಲೂ ಸೋಂಬೇರಿತನ ಬರ್ತಾಯಿತ್ತು. ನಮ್ಮ ಬಾಡಿ ಬಗ್ಗೆ ನಮಗೆ ಗೊತ್ತಿದ್ದರೆ ತುಂಬ ಒಳ್ಳೆಯದಲ್ವ. ಸೊ ಆವಾಗ ನಾನು ಇಲ್ಲ, ಇದು ತುಂಬ ಜಾಸ್ತಿ ಆಯಿತು ಅಂತಂದ್ಬಿಟ್ಟು ವೆಯ್ಟ್ನ ರೆಡ್ಯೂಸ್ ಮಾಡಬೇಕು ಅಂತ ಒಂದು ಸ್ಟ್ರಿಕ್ಟಾಗಿ ಡಯೆಟ್ನ ಫಾಲೋ ಮಾಡಿದೆ. ಆವಾಗ ವಿತಿನ್ 2 ಮಂತ್ಸಲ್ಲಿ ನಾನು 11 kgs ಲಾಸ್ ಮಾಡಿದ್ದೆ. ಅದು ಕೂಡ ಹೆಲ್ದಿ ವೆಯ್ಟ್ ಲಾಸ್ ಅಂತಲೇ ಹೇಳ್ಬೋದು. ಆಮೇಲೆ ನಾನೇನು ಸಡನ್ನಾಗಿ ಮತ್ತೆ ದಪ್ಪ ಆಗೋದು ಆ ಥರ ಎಲ್ಲ ಏನೂ ಆಗಿಲ್ಲ. ಆಮೇಲೆ ಸಾಕು ಬಿಡು ಇಷ್ಟು ಅಂತಂದ್ಬಿಟ್ಟು ಸ್ವಲ್ಪ ಡಯೆಟ್ನ ಸ್ಟಾಪ್ ಮಾಡಿದ್ಮೇಲೆ ಮತ್ತೆ ಒಂದು 4 kgs ಏನೋ ಇನ್ಕ್ರೀಸ್ ಆದೆ. ಸೊ ಇವಾಗ ಆಲ್ಮೋಸ್ಟ್ 3 ಇಯರ್ಸ್ ಇಂದ ಕೂಡ ನಾನು 60 to 63 ಇಷ್ಟರಲ್ಲೇ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾಯಿದ್ನಿ. ನಾನು ಸ್ವಲ್ಪ ನೀರು ಕುಡಿದು ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡು ಈಗ ಕಾಫಿ ಮಾಡಿದೆ ನನ್ನ ಹಸ್ಬೆಂಡ್ಗೆ. ನನಗೆ ಕಾಫಿ ಹಾಗೆ ಯದುವೀರ್ ಎದ್ದಿದ್ದ ಅಂತ ಹೇಳಿದ್ನಲ್ಲ, ಸೊ ಅವನಿಗೆ 1 ಲೋಟ ಹಾಲು. ಸೊ ಇಷ್ಟು ನಮ್ಮ ಮಾರ್ನಿಂಗ್ ಒಂದು ಕಾಫಿ ಟೈಮ್ ಆದಮೇಲೆ ನಾನು ಸ್ವಲ್ಪ ಹೇರ್ ಕೇರ್ ಮಾಡೋಣ ಅಂತಂದ್ಬಿಟ್ಟು ಹೇಳಿದ್ನಲ್ಲ, ಹೇರ್ ಫಾಲ್ ಆಗ್ತಿದೆ ಅಂತಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನೀಗ ಈರುಳ್ಳಿಯನ್ನು ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ರಸ ಹಚ್ಕೊಳ್ಳೋಣ ಅಂತಂದ್ಬಿಟ್ಟು. ಜಸ್ಟ್ ಈಗ ಈರುಳ್ಳಿ ರೇಟ್ ಜಾಸ್ತಿ ಇದೆ, ಬಟ್ ಸ್ಟಿಲ್ ಏನಾಗಲ್ಲ, ಒಂದು 2 ಈರುಳ್ಳಿ ನಮ್ಮ ಹೇರ್ಸಿಗೋಸ್ಕರ ಬಳಸೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ. ಅದು ಅಲ್ಲಿ ಈರುಳ್ಳಿ ರಸನ ಸ್ವಲ್ಪ ಆಯಿಲ್ ಎಣ್ಣೆಗಳು, ನಮಗೆ ನಾವು ಮನೆಯಲ್ಲಿ ಬಳಸುವಂತಹ ಎಣ್ಣೆ, ತಲೆಗೆ ಹಚ್ಚೋ ಎಣ್ಣೆ ಇರುತ್ತಲ್ಲ, ಅದ್ರ ಜೊತೆ ಎಲ್ಲ ಮಿಕ್ಸ್ ಮಾಡಿ ಹಚ್ಚಿದರೆ, ರೂಟ್ಸಿಗೆ ಹಚ್ಚಿದರೆ ತುಂಬಾ ಒಳ್ಳೆಯದು. ಇದು ಬಂದುಬಿಟ್ಟು ಕೊಬ್ಬರಿ ಎಣ್ಣೆನೇ. ನಮ್ಮಮ್ಮ ಅದಕ್ಕೆ ಕೆಲವೊಂದು ಏನೋ ಹಾಕಿರ್ತಾರೆ, ಏನೇನೋ ಹಾಕಿ ಕಾಯಿಸಿರ್ತಾರೆ. ಸೊ ಗ್ರೀನ್ ಕಲರ್ ಬಂದಿರುತ್ತೆ. ಇನ್ನೇನು ಅಂತಂದರೆ ಈ ಗರಿಕೆ, ದಾಸವಾಳ ಎಲೆ ಆ ಥರ ಎಲ್ಲ ಏನೇನೋ ಹಾಕಿರ್ತಾರೆ. ಅದು ಹಾಕಿ ಸೊ ಗ್ರೀನ್ ಕಲರ್ ಇದೆ ಅದು.
ನಮ್ಮಮ್ಮ ಕೊಟ್ಟಿದ್ರು, ಅದನ್ನ ಆ ಎಣ್ಣೆನೇ ಹಾಕಿಬಿಟ್ಟು ಅದಕ್ಕೆ ಈರುಳ್ಳಿ ರಸ ಮತ್ತು ಸ್ವಲ್ಪ ಅಲುವಿರಾ, ಫ್ರೆಶ್ ಅಲುವಿರಾ ಇದೆ ನಮ್ಮ ಮನೇಲಿ. ಸೊ ಅದನ್ನು ಕಿತ್ಬಿಟ್ಟು ಅದರ ಜೆಲ್ನ ಹಾಕಿ ನಾನು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ನನ್ನ ಕೆಲಸಗಳಂದರೆ ಆಲ್ಮೋಸ್ಟ್ ಕಿಚನ್ ಕೆಲಸಗಳೆಲ್ಲ ಮುಗಿದ ಮೇಲೆ ಹಾಕ್ಕೊಳ್ಳೋಣ, ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಸ್ನಾನ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು. ಇಲ್ಲ ಅಂತಂದರೆ ಹೇರ್ಸ್ ಎಲ್ಲ ಕೈಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ಕಲಸಿ ಎತ್ತಿಟ್ಟು ಇಲ್ಲಿ ಉಪ್ಪಿಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಒಬ್ರಿಗೆ ಮಾತ್ರನೇ ಉಪ್ಪಿಟ್ಟು ಮಾಡಿದ್ದು ನಾನು. ಅದೆಲ್ಲ ಏನು ರೆಸಿಪಿ ರೆಕಾರ್ಡ್ ಮಾಡಿಲ್ಲ, ಓಕೆನಾ. ಏಕೆ ಅಂತಂದರೆ ನಮಗೆ ಸ್ವಲ್ಪ ದೋಸೆ ಹಿಟ್ಟಿದೆ, ಸೊ ದೋಸೆ ಹಾಕ್ಕೊಂಡು ತಿನ್ನೋಣ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಮಾತ್ರ ಉಪ್ಪಿಟ್ಟನ್ನ ಮಾಡಿಬಿಟ್ಟು ಸ್ವಲ್ಪನೇ ಮಾಡಿದ್ದೆ ಕೊಟ್ಟು ನಾನಿಲ್ಲಿ ಸೊಪ್ಪನ್ನ ಸೋಸ್ಕೊಳ್ತೀನಿ. ತುಂಬ ದಿವಸ ಆಗಿತ್ತು ಸೊಪ್ಪಿನ ಸಾರು ಮಾಡಿ, ಇವತ್ತು ಮಾಡೋಣ ಅಂತಂದ್ಬಿಟ್ಟು ಫ್ರೆಶ್ಶಾಗಿ ಈಗ ಮನೆ ಹತ್ರ ಬಂತು, ಅದನ್ನ ತೊಗೊಂಡು ಕ್ವಿಕ್ಕಾಗಿ ಸೊಪ್ಪಿನ ಸಾರು ಮಾಡ್ತೀನಿ. ನಮ್ಮ ಮನೇಲಿ ಸೊಪ್ಪಿನ ಸಾರು ಮಾಡುವಾಗ ನಾನು ಎಷ್ಟು ಸೊಪ್ಪು ಹಾಕ್ತೀನಿ ಗೊತ್ತಾ, 1 ಕಟ್ಟು ಮೆಂತೆ, 1 ಕಟ್ಟು ಪಾಲಕ್, ಅದ್ರ ಜೊತೆಗೆ ಇನ್ನೊಂದು ಕಟ್ಟು ಯಾವುದಾದ್ರೂ ಈ ಹರವೆ ಸೊಪ್ಪು ಅಥವಾ ಏನಾದರೂ ಬರುತ್ತಲ್ಲ ಆ ಥರದ್ದು ಏನಾದರೂ ಮಾಡ್ತೀನಿ ಅಷ್ಟೇ. ಸೊ ಹಾಕ್ತೀನಿ, 3 ಕಟ್ಟು ಹಾಕೋದು. ಅವರೆಕಾಳಿತ್ತು ಸ್ವಲ್ಪ, ಅದನ್ನ ಹಾಕಿ ಮಾಡೋಣ ಅಂತಂದ್ಬಿಟ್ಟು ಸೊಪ್ಪೆಲ್ಲ ತೊಳೆದಿಟ್ಟು ಇಲ್ಲಿ ದೋಸೆ ಹಾಕ್ಕೊಂಡು ಬಂದೆ. ಇವತ್ತು ನನ್ನ ಮಕ್ಳಿಗೆ ತಿನ್ನಿಸ್ತಾ ಇದ್ದೀನಿ. ಅವರಿಗೆ ತಿನ್ನೋಕೆ ಕೊಟ್ಟರೆ 1 ಅವರ್ ತನಕ ಇಟ್ಕೊಂಡು ನಿಧಾನಕ್ಕೆ ಟಿ ವಿ ನೋಡ್ಕೊಂಡು ತಿಂತಾರೆ. ಆಲ್ಮೋಸ್ಟ್ ಈಗ ಎಲ್ಲ ಮಕ್ಕಳು ಹಾಗೆ ಅಲ್ವಾ. ಸೊ ಹಂಗಾಗ್ಬಿಟ್ಟು ನಾನೇ ತಿನ್ನಿಸ್ತೀನಿ ಕ್ವಿಕ್ಕಾಗೆ ಅಂತಂದ್ಬಿಟ್ಟು ತಿನ್ನಿಸ್ಕೊಂಡು, ಹಾಗೆ ಇಲ್ಲಿ ಸೊಪ್ಪಿನ ಸಾರಿಗೆ ನಾನು ಸೊಪ್ಪು ತೊಳೆದು ಇಟ್ಟಿದ್ನಲ್ಲ, ಸೊ ಕ್ವಿಕ್ಕಾಗಿ ಸೊಪ್ಪಿನ ಸಾರಿಗೆ ಸ್ವಲ್ಪ ಬೇಯಿಸಿ ಇಟ್ಕೊಂಡ್ರೆ ನಾನು ಮಾಡ್ತಿರೋದು ಮಸ್ಸೊಪ್ಪು. ಆಮೇಲೆ ಅದನ್ನು ತೆಂಗಿನಕಾಯಿ ಒಂದು ರುಬ್ಬು ಹಾಕಿ ಮಸ್ಕೊಂಡ್ರೆ ಆಯಿತು. ಹಾಗಾಗ್ಬಿಟ್ಟು ಇಲ್ಲಿ ಹಾಕ್ತಾಯಿದ್ದೀನಿ. ನಾವು ಸೊಪ್ಪಿನ ಸಾರಿಗೆ ಏನಂದರೆ ಸ್ವಲ್ಪ ಬೇಳೆ, ಸೊಪ್ಪು, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಹಾಗೆ ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕ್ತೀವಿ ಅಷ್ಟೇ, ಎಕ್ಸ್ಟ್ರಾ ಏನೂ ಹಾಕಲ್ಲ. ಸಾಮಾನ್ಯ ಮಸ್ಸೊಪ್ಪು ಅಂದರೆ ಎಲ್ಲರೂ ಹೀಗೆ ಮಾಡೋದು ಅಂತ ಅಂದ್ಕೊಡ್ತೀನಿ. ಹಾಗಾಗಿ ನಾನೇನು ಡೀಟೇಲಾಗಿ ರೆಸಿಪಿನ ಶೇರ್ ಮಾಡ್ತಾಯಿಲ್ಲ, ಓಕೆನಾ. ಸೊ ಚೆನ್ನಾಗಿರುತ್ತೆ, ಹೆಲ್ದಿ ವರ್ಷನ್. ಆಮೇಲೆ ಎಣ್ಣೆ ಇಲ್ಲದೆ ಯಾವುದಾದ್ರೂ ಸಾರು ಮಾಡ್ತೀರಾ, ಎಣ್ಣೆ ಇಲ್ಲದೆ ಯಾರಾದರೂ ಸಾರು ಮಾಡ್ತೀರಾ? ಸೊ ನಾನಂತೂ ಎಣ್ಣೆ ಹಾಕದೆ ಸಾರು ಮಾಡ್ತೀನಿ. ಅಂದರೆ ಒಗ್ಗರಣೆ ಕೂಡ ಹಾಕಲ್ಲ ಯೂಶ್ವಲಿ ನಾನು ಸಾರಿಗೆ, ತುಂಬಾ ಅಪರೂಪ. ನನ್ನ ಮದುವೆಯಾಗಿ ಹೊಸದ್ರಲ್ಲಿ ಈ ರೀತಿ ನಾನು ಅಡುಗೆ ಮಾಡುವಾಗ ನಮ್ಮ ಅತ್ತೆ ಮತ್ತು ನಮ್ಮ ನಾದಿನಿ ಇಬ್ಬರು ರೇಗಿಸ್ತಾಯಿದ್ರು, ಎಣ್ಣೆ ಇಲ್ಲದೆ ಅಡುಗೆ ಮಾಡ್ತಾಳೆ ನಿನ್ನ ಹೆಂಡತಿ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತಾಯಿದ್ರು. ಯಾಕಂದರೆ ನಾನು ಮೊನ್ನೆ ಹಲಸಿನಕಾಯ್ದು ಪಲ್ಯ ಮಾಡಿದೆ, ಅದರ ರೆಸಿಪಿ ಕೂಡ ನಾನು ರೆಕಾರ್ಡ್ ಮಾಡಿಟ್ಟಿನಿ, ಬಟ್ ಶೇರೇ ಮಾಡಿಲ್ಲ. ಅದಕ್ಕೂ ಕೂಡ ಎಣ್ಣೆ ಬಳಸಿಲ್ಲ. ಸೊ ಎಣ್ಣೆ ಹಾಕದೆ ನಾನು ಯೂಶ್ವಲಿ ಅಡುಗೆಗಳನ್ನ ಮಾಡ್ತೀನಿ. ಐ ಥಿಂಕ್ ಇದು ಒಂಥರ ಕೆಲವ್ರಿಗೆ ಅನ್ನಿಸ್ಬೋದು ಏನು ಹಿಂಗೆ ಅಂತಂದ್ಬಿಟ್ಟು, ಟೇಸ್ಟಿಯಾಗಿರುತ್ತೆ. ಎಣ್ಣೆ ಹಾಕದೆ ಮಾಡಿದ್ರು ಕೂಡ ಟೇಸ್ಟಿಯಾಗಿರುತ್ತೆ. ಅದೊಂಥರ ನನಗೆ ಎಕ್ಸ್ಟ್ರಾ ಸ್ಕಿಲ್ ಅಂತಲೇ ಅಂದ್ಕೊಳ್ಳಿ. ಸೊ ನೀವು ಯಾರೆಲ್ಲ ಹಾಗೆ ಎಣ್ಣೆ ಬಳಸದೆ ಅಡುಗೆ ಮಾಡ್ತೀರಾ ಪ್ಲೀಸ್ ಕಮೆಂಟ್ ಮಾಡಿ. ಸಾರು ಪಲ್ಯಗಳನ್ನ ನಾನು ಈ ಥರ ಎಲ್ಲ ಮಾಡ್ತೀನಿ, ಓಕೆನಾ. ಆ್ಯಂಡ್ ನಾನಲ್ಲಿ ಸಾಂಬಾರಿಗೆ ಅದನ್ನ ವಿಜಿಲ್ ಮಾಡೋಕ್ಕೆ ಇಟ್ಬಿಟ್ಟು ಇನ್ನೇನು ಕಿಚನಿಗೆ ಹೋಗಲ್ಲ ನಾನು ಸ್ನಾನ ಆಗೋ ತನಕ. ಹಾಗಾಗಿ ಇಲ್ಲಿ ಈರುಳ್ಳಿ ರಸ ಹಚ್ಕೊಳ್ಳೋಣ ಅಂತ ಬಂದೆ. ಸೊ ರೂಟ್ಸಿಗೆಲ್ಲ ನೀಟಾಗೆ ಹಚ್ಕೋಬೇಕು. ಚೆನ್ನಾಗಿರುತ್ತೆ. ನಾನು ಮುಂಚೆ ಕೂಡ ಸುಮಾರು ಸರಿ ಮಾಡಿದ್ದೀನಿ, ರೀಸೆಂಟಾಗಿ ಯಾವತ್ತೂ ಮಾಡಿರಲಿಲ್ಲ. ಬಟ್ ಈಗ ತುಂಬ ಹೇರ್ ಫಾಲ್ ಆಗ್ತಿದೆಯಲ್ಲ, ಸೊ ವಾರಕ್ಕೆ 2 ಸರಿ ಮಾಡಬೇಕು. ಇವತ್ತು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು 3-4 ಡೇಸ್ ಬಿಟ್ಟು ಮತ್ತೊಂದು ಸರಿ ಮಾಡ್ಕೋತೀನಿ. ಎಸ್ ಫ್ರೆಂಡ್ಸ್, ಸೊ ಚೆನ್ನಾಗಿ ರೂಟ್ಸಿಗೆಲ್ಲ ಹಚ್ಚಬೇಕು. ಒಳ್ಳೆ ಮಾಯ್ಶ್ಚರೈಸ್ ಕೂಡ ಆಗುತ್ತೆ, ಯಾಕಂದರೆ ಅಲುವಿರಾ ಜೆಲ್ ಹಾಕಿದ್ದೀವಲ್ಲ. ಜಸ್ಟ್ ಇನ್ನೂ ಒಂದು 1/2 ಅವರ್ ಆರ್ 1 ಅವರ್ ಬಿಟ್ಟರೆ ಸಾಕಾಗುತ್ತೆ. ನಾನು ಚೆನ್ನಾಗಿ ಫಸ್ಟು ರೂಟ್ಸಿಗೆ ಹಚ್ಕೊಂಡು ಆಮೇಲೆ ಮಿಕ್ಕಿರೋಂತಹ ಪೇಸ್ಟ್ ಏನಿದೆ ಅದನ್ನೆಲ್ಲ ಕೂಡ ಕಂಪ್ಲೀಟಾಗಿ ಹಾಕಿ ಜಸ್ಟ್ ಒಂದು ಕ್ಲಿಪ್ ಹಾಕಿ ನಾಟ್ ಮಾಡಿ ಇಟ್ಕೊಂಡು ನನ್ನ ಕೆಲಸಗಳ ಮುಗಿಸ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂತಂದ್ಬಿಟ್ಟು, ಹಾಗೆ ಅಷ್ಟೋ ತನಕ ಒಂದು 1/2 ಅವರ್ ಬ್ರೇಕ್ ಇತ್ತಲ್ಲ, ಸೊ ಡಸ್ಟಿಂಗ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮನೆ ಹೊರಗಡೆಯ ಕಿಟಕಿಗಳದ್ದೇನಿತ್ತು ಅದನ್ನ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಕ್ವಿಕ್ಕಾಗಿ. ಜಸ್ಟ್ 2 ಕಿಟಕಿ ಬರುತ್ತೆ ಆಚೆಗೆ, ನಮಗೆ ಒಂದು 10 ನಿಮಿಷದ ಒಳಗಡೆ ಇದು 2 ಡಸ್ಟಿಂಗ್ ಮಾಡ್ಕೊಂಬಿಡ್ಬೋದು. ಇದನ್ನೆಲ್ಲ ಮುಗಿಸ್ಕೊಂಡು ಮಕ್ಕಳ ಹತ್ರ ಸ್ವಲ್ಪ ಮಾತಾಡಿಕೊಂಡು ಅರ್ಧ ಗಂಟೆ ಆದಮೇಲೆ ನಾನು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿಬಿಟ್ಟು ಈಗ ಅಡುಗೆ ಮಾಡ್ತಾಯಿದ್ದೀನಿ. ಇಷ್ಟೆಲ್ಲ ಮಾಡೋ ಹೊತ್ತಿಗೆ ನನಗೆ 2 ಗಂಟೆ ಆಗಿಬಿಡ್ತು ಟೈಮು. ಮಕ್ಕಳು ಮನೇಲಿದ್ದಾಗ ಟೈಮ್ ಹೆಂಗೆ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ನನಗೆ, ಓಕೆನಾ. ಸೊ ಹಾಗೆ ಇವತ್ತು ನಾನು ಸಾರಿಗೂ ಎಣ್ಣೆ ಬಳಸಿಲ್ಲ, ಚಪಾತಿ ಕೂಡ ಎಣ್ಣೆ ಹಾಕ್ತಾಯಿಲ್ಲ, ಬಟರ್ ಹಾಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ ಊಟಕ್ಕೆ ಬರೋಲ್ಲ ಅಂತಂದರು, ಹಾಗಾಗಿ ಸೊಪ್ಪಿನ ಸಾರನ್ನ ಸ್ವಲ್ಪ ಗಟ್ಟಿಯಾಗಿ ಮಸ್ಕೊಂಡು ಚಪಾತಿ ಮಾಡ್ಕೋತಾ ಇದ್ದೀವಿ. ನನಗೆ ನನ್ನ ಮಕ್ಕಳಿಗೆ ಅನ್ನಕ್ಕಿಂತ ಚಪಾತಿ ರೊಟ್ಟಿ ಇದೆಲ್ಲ ತುಂಬ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ. ಎಸ್ ಫ್ರೆಂಡ್ಸ್, ಈಗ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮಧ್ಯಾಹ್ನ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಊಟ ಮುಗಿಸಿದ್ಮೇಲೆ ಕೆಲಸಗಳಿತ್ತು. ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿರಲಿಲ್ಲ, ಪಾತ್ರೆ ತೊಳೆಯೋದು, ಆಮೇಲೆ ನೆನ್ನೆದು ಬಟ್ಟೆ ಒಣಗಿ ಹಾಕಿದ್ದು ತೆಗೆದು ಮಡಿಸಿಟ್ಟಿರಲ್ಲ. ಸೊ ಅದೆಲ್ಲ ಕೆಲಸಗಳು ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದೆ. ರೆಸ್ಟ್ ಮೀನ್ಸ್ ನಿದ್ದೆ ಏನು ಮಾಡಿಲ್ಲ, ಈಗ ಅಭ್ಯಾಸ ಆಗಿದೆ. ಬೆಳಗ್ಗೆ ಸ್ವಲ್ಪ ಬೇಗ ಇದ್ರೂ ಮಧ್ಯಾಹ್ನ ನಿದ್ದೆ ಮಾಡದೆ ಹೋದ್ರು ರಾತ್ರಿ ತನಕ ಸ್ವಲ್ಪ ಆರಾಮಾಗಿರ್ತೀನಿ, ಆ ಥರ ಅಭ್ಯಾಸ ಆಗಿದೆ. ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಕಷ್ಟ ಆಯಿತು. ಸಂಜೆ 7 ಗಂಟೆ 8 ಗಂಟೆ ಹೊತ್ತಿಗೆ ನಿದ್ದೆ ಬರ್ತಿತ್ತು. ಬಟ್ ಇವಾಗ ಒಂದು 15 ಡೇಸ್ ಆಯ್ತಲ್ಲ, ಸೊ ಹಾಗಾಗ್ಬಿಟ್ಟು ಅಭ್ಯಾಸ ಆಗ್ತಾಯಿದೆ. ಏನೂ ಅನಿಸಲ್ಲ ಇವಾಗ ಈವ್ನಿಂಗ್ ಆದ್ರೂ.
ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಆ್ಯಂಡ್ ನೀವು ವ್ಲಾಗ್ ಸ್ಟಾರ್ಟಿಂಗಿಂದ ನೋಡ್ತಾ ಇದ್ದರೆ ಅಬ್ಸರ್ವ್ ಮಾಡಿರ್ತೀರ. ಆ್ಯಕ್ಚುಲಿ ರೆಗ್ಯುಲರಾಗಿ ವ್ಲಾಗ್ ನೋಡೋರಿಗೆ ಗೊತ್ತಿರುತ್ತೆ. ಸೊ ಹೇರ್ ಕಟ್ ಮಾಡಿಸಿದ್ನಿ, ನಿನ್ನೆ ಮಾಡಿಸ್ಕೊಂಡು ಬಂದೆ. ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ ಹೇರ್ ಕಟ್ ಮಾಡಿಸ್ಬೇಕು ಅಂತ. ಏನಕ್ಕೆ ಮಾಡಿಸ್ದೆ ಅಂತಂದರೆ, ಒಂದು ಬಂದುಬಿಟ್ಟು 1 ಇಯರ್ ಆಗಿತ್ತು ಹೇರ್ ಕಟ್ ಮಾಡಿಸಿ. ಸೊ 1 ಇಯರಿಂದ ಹೇರ್ನ ಟ್ರಿಮ್ ಮಾಡಿಸಿರಲಿಲ್ಲ. ಅಟ್ಲೀಸ್ಟ್ ನೀವು ಲಾಂಗ್ ಹೇರ್ ಕಟ್ ಅಥವಾ ಯಾವುದೇ ಒಂದು ನಮಗೆ ಬೇಕಾದ ಥರ ಮಾಡಿಸ್ಕೊಳ್ದಿರ್ಲು ಹೋದರೂ ಕೂಡ ಅವಾಗವಾಗ ಸ್ವಲ್ಪ ಒಂದೊಂದು ಇಂಚ್ ಅಥವಾ ½ ಇಂಚ್ ಆದರೂ ಒಂದೊಂದು ಇಂಚಾದರೂ ಟ್ರಿಮ್ ಮಾಡಿಸ್ತಾ ಇರಬೇಕು. ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಈವನಾಗೆ. ಯಾಕಂದರೆ ಹೇರ್ಸ್ ಎಲ್ಲ ಅನಿವನಾಗಿ ಗ್ರೋತ್ ಆಗಿರುತ್ತಲ್ಲ, ಹೆಂಗೆಂಗೋ ಕಾಣ್ತಿರುತ್ತೆ. ಅದಕ್ಕೆ ಸೊ ಮಾಡಿಸ್ಬೇಕು. ನಾನು ಮಾಡ್ಸೋಕ್ಕಾಗಿರಲಿಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಲಾಸ್ಟ್ ಇಯರ್ ಬಿಗ್ ಬಾಸ್ ಬಂದಾಗಲೇ ಅಂದ್ಕೊಂಡಿದ್ದೆ ಈ ದೀಪಿಕಾ ಜಾಸ್ತಿ ಇಷ್ಟಿತ್ತಲ್ಲ ಈ ಥರ ಹೇರ್ಸು. ಸೊ ಅವಾಗಿಂದ ಮಾಡಿಸ್ಬೇಕು ಅದೇ ಥರ ಅಂತ ಅಂದ್ಕೊಳ್ತಿದ್ದೆ. ಆಗಿರಲಿಲ್ಲ, ಅದು ಒಂದು ಹಂಗಂಗೆ ಬಿಟ್ಟಿದ್ದೆ, ಮಾಡಿಸ್ಬೇಕು ಬೇಡ ಅಂತಂದ್ಬಿಟ್ಟು. ಆ್ಯಂಡ್ ಈ ಸರಿ ಮತ್ತೆ ಬಿಗ್ ಬಾಸ್ ಬಂದಾಗ ಸಂಗೀತ ಅವ್ರದ್ದು ಹೇರ್ ಸ್ಟೈಲ್ ಇದೇ ಥರ ಇದೆಯಲ್ಲ ಆಲ್ಮೋಸ್ಟ್. ಸೊ ಅವಾಗ ಮಾಡಿಸ್ಬೇಕು ಅಂತ ಅಂದ್ಕೊಂಡೆ. ಬಟ್ ಫೈನಲಿ ನಿನ್ನೆ ಮೊನ್ನೆಯಿಂದ ಇಲ್ಲ ಮಾಡಿಸ್ಲೇಬೇಕು ಅಂದ್ಕೊಂಡು ಮಾಡಿಸ್ಕೊಂಡು ಬಂದೆ. ಅದು ಮೇನ್ ರೀಸನ್ ಏನಲ್ಲ. ಮೇನ್ ರೀಸನ್ ಬಂದುಬಿಟ್ಟು ತುಂಬ ಹೇರ್ ಫಾಲ್ ಆಗ್ತಾಯಿತ್ತು. ಹೇರ್ ಫಾಲ್ ಆಗಿ ನಂದು ಹಿಂಗೆ ಪೋನಿ ಹಾಕಿದರೆ ಅಸಹ್ಯವಾಗಿ ಕಾಣಿಸ್ತಾ ಇತ್ತು. ಈ ಮೇಲೆಲ್ಲ ಒಂಚೂರು ದಪ್ಪ, ಕೆಳಗಡೆ ಒಳ್ಳೆ ಬಾಲ ಥರ ಕಾಣಿಸ್ತಿತ್ತು ಅಸಹ್ಯವಾಗಿ. ಸೊ ಅದಕ್ಕೋಸ್ಕರ ಹೇರ್ ಕಟ್ ಮಾಡಿಸಿದ್ದು. ಯಾಕೆ ಅಂತಂದರೆ ಈಗ ಹೇರ್ ಫಾಲ್ ಆ್ಯಕ್ಚುಲಿ ಕಡಿಮೆ ಆಗಿದೆ, ಆದರೆ ಇನ್ನು ಹೇರ್ ಗ್ರೋತ್ ಕಡೆ ಗಮನ ಕೊಡಬೇಕಲ್ಲ. ಸೊ ಹಂಗಾಗಿ ನೀಟಾಗಿ ಸ್ವಲ್ಪ ಹೇರ್ ಕೇರ್ ಮಾಡೋಣ ಅಂತ. ಸೊ ಆಲ್ಟರ್ನೇಟಿವ್ ಡೇಸ್ ಆದರೂ ಕೂಡ ಸ್ವಲ್ಪ ಚೆನ್ನಾಗೆ ತಲೆ ಸ್ನಾನ ಮಾಡ್ಬೋದು. ಒಂದು ದಿವಸ ಎಣ್ಣೆ ಹಚ್ಕೊಂಡು ಮಾಡಿದ್ರೆ ಮಾರನೇ ದಿವಸ ಅಲೋವೆರಾ ಅಥವಾ ಈರುಳ್ಳಿ ರಸ ಏನಾರ ಹಚ್ಚಿ ಮಾಡ್ಬೋದು ಅನ್ನೋ ಕಾರಣಕ್ಕಷ್ಟೇ. ಯಾಕಂದರೆ ಲಾಂಗ್ ಹೇರ್ಸ್ ಇದ್ದರೆ ಮೇಂಟೆನೆನ್ಸ್ ಕಷ್ಟ, ತುಂಬ ಟೈಮ್ ಬೇಕು. ನನಗೆ ಖಂಡಿತ ಅಷ್ಟೊಂದು ಟೈಮ್ ಕೊಡೋಕ್ಕೆ ಆಗಲ್ಲ. ಆಮೇಲೆ ನನಗೆ ಬೇಗ ಕೋಲ್ಡ್ ಕೂಡ ಆಗಿಬಿಡುತ್ತೆ, ಮತ್ತು ಸ್ವಲ್ಪ ಒಣಗಿಲ್ಲ ಅಂದರೆ. ಆ ಕಾರಣಕ್ಕೋಸ್ಕರ ಅಷ್ಟೇ ಹೇರ್ ಶಾರ್ಟೇ ಇರಲಿ ಅಂತ. ಆ್ಯಂಡ್ ಇದು ನನಗೊಂಥರ ಚೆನ್ನಾಗೂ ಅನಿಸುತ್ತೆ. ಸೊ ಅದಕ್ಕೆ ಹಿಂಗೂ ಬಿಡ್ಬೋದು ಅಥವಾ ಪೋನಿ ಹಾಕ್ಬೋದು, ಆ ಥರನೇ ಮಾಡಿಸಿದ್ದೀನಿ. ಎಲ್ಲೋ ಹೋಯ್ತು ರಬ್ಬರ್ ಬ್ಯಾಂಡ್. ಸೊ ಪೋನಿ ಕೂಡ ಚೆನ್ನಾಗೇ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ ಹೇರ್ ಕಟ್ ಮಾಡಿಸಿದ್ದು. ಇನ್ನು ಶಾರ್ಟ್ ಹೇರ್ ಇದ್ದರೆ ಚೆನ್ನಾಗೇ ಇರುತ್ತೆ, ಏನು ಬೆಳೆಯುತ್ತಲ್ವ ಹೇರ್ಸು. ಕಟ್ ಮಾಡಿಸಿದ್ವಿ, ಆ ಥರ ಏನು ಟೆನ್ಷನ್ ತೊಗೊಳಂಗಿಲ್ಲ. ಏನು ಪುಟ, ಯು ಕೇಮ್, ವೆರಿ ಗುಡ್, ವಾಶ್ ಮಾಡ್ತೀಯಾ, ವೆರಿ ಗುಡ್. ಓಕೆ ಆಯ್ತು, ಈಗ ಟೈಮ್ ಆಗಿದೆ. ಇಬ್ಬರಿಗೂ ಹಾಲು ಕೊಟ್ಟೆ, ಹಾಲು ಕುಡಿದ್ರು. ಇನ್ನೇನು ಕರ್ಕೊಂಡು ಹೋಗಬೇಕು. ಜಸ್ಟ್ ಇಲ್ಲಿಂದ ಒಂದು 15 ಮಿನಿಟ್ಸು ಆಗಲ್ಲ, ಹೋದರೆ ಜಸ್ಟ್ 10 ಮಿನಿಟ್ಸ್ ಒಳಗೆ, ವಿತಿನ್ 10 ಮಿನಿಟ್ಸ್ ಹೋಗ್ಬೋದು. ಬಟ್ ನಾನು ಇವರಿಬ್ಬರಿಗೆ ಕರ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತೀನಲ್ಲ, ಹಾಗಾಗಿ ನಾನು ಸ್ವಲ್ಪ ಸ್ಲೋನೇ ಓಡಿಸ್ತೀನಿ ಗಾಡಿ. ಇವರಿಬ್ಬರಿದ್ದಾಗ ಲಿಖಿತಿದ್ದಾಗ ಏನು ಅನಿಸಲ್ಲ, ಬಟ್ ಯದುವೀರಿದ್ದಾನೆ ಅಂದರೆ ತುಂಬ ಸ್ಲೋನೇ ಹೋಗ್ತೀನಿ. ಇಬ್ಬರು ಇರ್ತಾರೆ, ಹುಷಾರಾಗಿ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಅಷ್ಟೆ. ಸೊ ಹಾಗಾಗಿ ಕರ್ಕೊಂಡು ಹೋಗಬೇಕು. ಹಾಗೆ ಇವತ್ತು ಆಷಾಢ ಏಕಾದಶಿ ಬೇರೆ, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ದೇವಸ್ಥಾನ ಸಖತ್ತು ರಶ್ ಇರುತ್ತೆ. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದ್ದೀನಿ 9:30 10 ಮೇಲೆ ಹೋಗ್ಬಿಟ್ಟು ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಆಮೇಲೆ ಬರೋಣ ಅಂತ ಹೇಳಿದ್ದೀನಿ. ಗೊತ್ತಿಲ್ಲ, ಬರತ್ತಿಗೆ ತುಂಬ ಚೈನ್ ಬಿಚ್ಚೋಯ್ತಾ. ಸೊ ಅಷ್ಟೊತ್ತಿಗೆ ಹೋಗಿ ಬರೋದು ಲೇಟ್ ಆಗುತ್ತೆ. ಬಟ್ ನನ್ನ ಹಸ್ಬೆಂಡ್ ಇರ್ತಾರಲ್ಲ, ಏನಾಗಲ್ಲ. ನೋಡಿ ಫೋನ್ ಈ ಥರ ಕಾಣುತ್ತೆ, ಎಷ್ಟು ಸಣ್ಣ ಆಗಿದೆ. ಏನು ಮದು ಫೆದರಾ? ತೋರಿಸು, ಫೆದರ್ ಹಿಂಗೆ ಕಾಣಿಸ್ತಿಲ್ಲಲ್ಲ. ಸೊ ಈ ಥರ ಇದೆ. ಈ ಥರ ಒಂದು ಚೆನ್ನಾಗಿ ಕಾಣಿಸುತ್ತೆ, ಹಿಂಗೂ ಹಾಕ್ಕೊಬೋದು, ಏನು ಡಿಫ್ರೆನ್ಸೇ ಅನಿಸಲ್ಲ ಶಾರ್ಟ್ ಹೇರಿಗೂ ಲಾಂಗ್ ಹೇರಿಗೂ ಅಲ್ವಾ. ಎಸ್ ಓಕೆ. ಬಾ ಇಲ್ವಾ, ತೋರಿಸ್ ಬಾ. ಅಪ್ಪ ನನ್ನ ಪಾಪುನ ಎತ್ಕೊಳ್ಳೋಕ್ಕೆ ಆಗಲ್ಲಪ್ಪ, ದೊಡ್ಡದಾಗ್ಬಿಟ್ಟಿದೆ, ನನಗೆ ಎತ್ಕೊಳ್ಳೋಕ್ಕೆ ಆಗಲ್ಲ. ಸಾಕಾ? ಫೆದರ್ ಸಿಕ್ಕಿದೆ ಅವನಿಗೆ, ಅದನ್ನ ನೀಟಾಗಿ ಕಲೆಕ್ಟ್ ಮಾಡಿ ಇಟ್ಕೊಂಡೆ. ಎಸ್ ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವಿಡಿಯೋ ಜೊತೆಗೆ.